आप देख रहे हैं एफएम एक्सप्रेस न्यूज। मैं हूं सिराज। बीजापुर शहर में 18 केबीएल नेशनल कराटे चैंपियनशिप रखा गया था। इसमें 18 से 20 स्टेट के विद्यार्थियों ने भाग लेकर इसी के चलते हुए बीजापुर यूथ मार्शल आर्ट्स 80 विद्यार्थियों के भाग लेकर इसमें 14 गोल्ड, 24 सिल्वर, 9 ब्राउन और ग्रैंड चैंपियनशिप के 2 विद्यार्थियों का नाम है अनूप कुमार दरपाल, समृद्धि कोट्याल। ರೀಚ್ ಮಾಡ ಗಂದಾಗಡ ಮೈ ಮಾತು ಹೋಗ್ಬೇಡ ಸಮೃದ್ಧಿ ಬ್ಲಾಕ್ ಮಾಡ್ತಾವ ಸಂಬೆ ಆಡ ಮುಂದಾಗ ಕೂಡ ಬೇಸಿಗೆ ನನ್ನ ಹೆಸರು ಅನೂಪ್ ಪ್ರಕಾಶ್ ದಾಳ್ಪಡ್ ರೀ. ನಾ 3 ವರ್ಷ ಹಿಡ್ಕೊಂಡು ಕಲಿಯಾಕತ್ತೀನಿ ರೀ. ಇದು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಆಗೈತಿ. ಬ್ಲ್ಯಾಕ್ ಬೆಲ್ಟ್ನು ಮೊನ್ನೆ ಆಗೈತಿ ರೀ. ಅಂಡರ್ 13 ಇಯರ್ಸ್ ರೀ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಭಾಳ ಟಫ್ ಇತ್ತು ರೀ. ಸುಮಾರು ಭಾಳ ಚಾಂಪಿಯನ್ಶಿಪ್ ಆಡೀನಿ ರೀ. ಅದ್ರಾಗ ಗೋಲ್ಡ್, ಸಿಲ್ವರ್ ಆಗೈತಿ, ಗ್ರ್ಯಾಂಡ್ ಆಗೈತಿ ರೀ ಸರ್. ನಮಗೆ ಭಾಳ ಹ್ಯಾಪಿ ಆಗೈತಿ ರೀ. ನಮ್ಮ ಪಪ್ಪ ಪೇರೆಂಟ್ಸ್ ಅನಿಲ್ ಸನ್ಸಾಯ್ ಒಟ್ಟು ಭಾಳ ಇದು ಸಪೋರ್ಟ್ ಮಾಡ್ಯಾರ ರೀ. ಅನಿಲ್ ಸನ್ಸಾಯ್ ಸ್ಪೆಷಲಿ ಭಾಳ ಸಪೋರ್ಟ್ ಮಾಡ್ಯಾರ ರೀ. ನಮ್ಮ ಕ್ಲಾಸ್ ಟೀಚರ್ ಅನಿಲ್ ಸರ್ ರೀ. ಅವ್ರು ಭಾಳ ಸಪೋರ್ಟ್ ಮಾಡ್ಯಾರ ರೀ. ನಮಗೆ ಭಾಳ ಹಾರ್ಡ್ ಪ್ರಾಕ್ಟೀಸ್ ಮಾಡ್ಸ್ಯಾರ ರೀ. ಇಟ್ಟೇ ರೀ. ಹಾಂ 3-4 ವರ್ಷ ಆಯ್ತು ರೀ. ಹಾಂ ರೀ. 7 ಚಾಂಪಿಯನ್ಶಿಪ್ ಆಗೈತಿ ರೀ. ಗೋಲ್ಡ್, ಸಿಲ್ವರ್ ಆಗ್ಯಾವ. ಗೋಲ್ಡ್, ಬ್ರೌನ್, ಸಿಲ್ವರ್ ಆಗ್ಯಾವ. ಶಿವಮೊಗ್ಗವಾಗೂ ಗೋಲ್ಡ್ ಆಗೈತಿ. ಕತಾವ ಗೋಲ್ಡ್ ಆಗೈತಿ ರೀ. ನ್ಯಾಷನಲ್ ರೀ ಮೊದಲು ಒಂದು ಆಗೈತಿ ರೀ. ಇಂಟರ್ನ್ಯಾಷನಲ್ ಒಂದು ಆಗೈತಿ ರೀ. ನ್ಯಾಷನಲ್ ಒಂದು ಆಗೈತಿ. ಹಾಂ, ಎರಡದಾಗ ಗೋಲ್ಡ್ ಆಗ್ಯಾವ ರೀ. ನಮ್ಮ ಪಪ್ಪ ಮಮ್ಮಿ ಇಬ್ಬರು ಮಾಡ್ಯಾರ ರೀ. ಹಾಂ, ಭಾಳ ಹ್ಯಾಪಿ ರೀ. ಹಾಂ. ನಮ್ಮ ಹೆಸರು ದೀಪ್ತಿ ದಾಳ್ಪಾರ್ ರೀ ಸರ. ನಮ್ಮ ಮಗ ಇಂಟರ್ನ್ಯಾಷನಲ್, ನ್ಯಾಷನಲ್ ಎರಡೂ ಗೆದ್ದಾನ. ನಮಗೆ ಭಾಳ ತುಂಬ ಖುಷಿಯಾಗಿದೆ. ಇದಕ್ಕೆ ಪೂರ್ತಿ ಸಪೋರ್ಟ್ ಅಂದ್ರೆ ಅನಿಲ್ ಸರ್. ನಮಗೆ ಕರಾಟೆ ಬಗ್ಗೆ ಏನೂ ಐಡಿಯಾ ಇದ್ದಿದ್ದಿಲ್ಲ. ಅವ್ರು ಹೆಂಗೆ ಕೋಚಿಂಗ್ ಕೊಡಕತ್ತಾರ ಹಂಗೆ ನಮ್ಮ ಮಗ ಮುಂದೆ ಹೊಂಟಾನ ರೀ. ಅದು ಪ್ರತಿಯೊಂದು ಸ್ಪರ್ಧೆಗೆ ಅವ್ನಿಗೆ ಫಲ ಸಿಕ್ಕ್ಯದ ರೀ. ಅದ್ರ ಪೂರ್ತಿ ಸಪೋರ್ಟ್ ಅವರೇ ಮಾಡ್ಯಾರ ರೀ. ಅವ್ರು ಹೆಂಗೆ ಅವ್ನಿಗೆ ಕೋಚಿಂಗ್ ಮಾಡ್ತಾರೆ, ಹಾರ್ಡ್ ಪ್ರಾಕ್ಟೀಸ್ ಮಾಡಿಸ್ತಾರೆ, ಆ ಥರ ಮಾಡ್ಕೋತ ಹೋತಾನ ರೀ. ಅಷ್ಟೇ. ಅವನಿಂದು ಕರಾಟೆ ಕೋಚರ್ ಆತಿನ ಅನ್ನಕತ್ತಾನ. ಮುಂದೆ ನ್ಯಾಷನಲ್ಗೆ ಹೋಗ್ಬೇಕತ್ತ ಐತಿ. ಗೌರ್ಮೆಂಟ್ ಥ್ರೋ ಇರ್ತದೆ ನ್ಯಾಷನಲ್, ಅದಕ್ಕೂ ಹೋಗ್ಬೇಕತ್ತ ಐತಿ ಸರ್. ಹಾಂ, ನಮ್ಗೆ ಗೊತ್ತಾಗ ಸರಿಗೆ ಮುಂದೆ ಹೇಳ್ತಾರೆ. ನಮ್ಗೆ ಖುಷಿ ಆಗುತ್ತೆ. ನಾವು ಆ್ಯಕ್ಚುಲಿ ಸರ್ನ ಈ ಕೋರ್ಸ್ ಮಾಡೋಕೆ 8 ವರ್ಷ ಆಯ್ತು ರೀ. ಸೊ 8 ವರ್ಷದೊಳಗೆ ನನ್ನ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇಂಟರ್ನ್ಯಾಷನಲ್, ನ್ಯಾಷನಲ್ ಎಲ್ಲ ಕಡೆ ಗೆದ್ಕೊಂಬಂದಾರೆ. ಸೊ
ಫಸ್ಟ್ ಟೈಮ್ ಅಂಡರ್ 13 ಇಯರ್ಸ್ ಒಳಗೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಹೊಡೆದು ನಮ್ಮ ಕ್ಲಾಸಿಂದ. ಮತ್ತು ಇನ್ನೊಂದು ಖುಷಿ ವಿಷಯಪ್ಪ ಅಂತಂದ್ರೆ ಎಲ್ಲ ಪೇರೆಂಟ್ಸ್ ನಮಗೆ ಸಪೋರ್ಟ್ ಭಾಳ ಮಾಡತ್ತಾರೆ. ಈಗ ಎಲ್ಲ ಪೇರೆಂಟ್ಸ್ಗಳು ಸುಬ್ರ ಅಂತಲ್ಲ, ಎಲ್ಲರೂ ಸಪೋರ್ಟ್ ಮಾಡತ್ತಾರ. ಅದೊಂದು ನಮಗೆ ದೊಡ್ಡ ಖುಷಿ ಆಗತ್ತೆ ರೀ ಈಗ. ಯಾಕಂದ್ರೆ ಮೊದಲು ಕರಾಟೆ ಅಂದ್ರೆ ಎಲ್ಲರೂ ಅನ್ಸ್ತಿದ್ದಾರೆ ಹಂಗೈತಿ ಹಿಂಗೈತಿ ಬಡಿದು ಹಂಗೈತಿ ಹಿಂಗೈತಿ ಎಲ್ಲ ಮಾಡ್ತಾರೆ. ಸೊ ಈಗ ಅದನ್ನು ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಆದ್ಮೇಲೆ ಸೊ ಪೇರೆಂಟ್ಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡತ್ತಾರೆ. ಪ್ರತಿಯೊಬ್ಬರು ಮಕ್ಕಳು ಮುಂದೆ ಬರಲಿ ಅಂತ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಅದೇ ಒಂದು ನಮಗೊಂದು ದೊಡ್ಡ ಖುಷಿ. ಸೊ ಇನ್ನೊಂದೇನಪ್ಪ ಅಂತಂದರೆ ಆ್ಯಂಡ್ ಅನೂಪ್ ದಾರ್ಪಾಳ ಆಯಿತು ಆ್ಯಂಡ್ ಸಮೃದ್ಧಿ ಕೊಟ್ಟಾಳ ಆಯಿತು. ಸೊ ನಮ್ಮ ವಿಜಯಪುರ ಯೂತ್ ಮಾರ್ಷಲ್ ಆರ್ಟ್ಸಿಂದ ಫಸ್ಟ್ ಟೈಮ್ ಅಂಡರ್ 13 ಇಯರ್ಸ್ ಒಳಗೆ ಫಸ್ಟ್ ಚಾಂಪಿಯನ್ಶಿಪ್ ಹೊಡೆದು. ಸೊ 18 ವರ್ಷದೊಳಗೆ ನಮ್ಮದು 18 ವರ್ಷದಿಂದ ನಾವು ಮಾಡತ್ತೀವಿ ಕರಾಟೆ ಕ್ಲಾಸ. ಆ್ಯಂಡ್ ಪ್ರೇಮ್ಸ್ 18 ವರ್ಷದಿಂದ ಮಾಡತ್ತಾರ. ನಾವೆಲ್ಲ ಅವ್ರ ಶಿಷ್ಯರು. ಅವು ನಮ್ಮ 13 ವರ್ಷದೊಳಗೆ 13 ವರ್ಷ ಅಂಡರ್ ಒಳಗೆ ಇವ್ರು ಹೊಡೆದಿದ್ದು ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮ್ ಆಲ್ಮೋಸ್ಟ್ ನಮ್ಮ ವಿಜಯಪುರ ಯೂತ್ ಮಾರ್ಷಲ್ ಆರ್ಟ್ಸ್ ಶಿಕ್ಷಣಕ್ಕೆ ಭಾಳ ಖುಷಿ ಆಗಿತ್ತು ಆ್ಯಕ್ಚುಲಿ ನಮ್ಗೆ. ಮತ್ತು ಇನ್ನೊಂದು SG ಅಪ್ಪಾಯಿಗೆ ನಮ್ಮದು ಫಸ್ಟ್ ಟೈಮ್ 20 ವರ್ಷದೊಳಗೆ ಕಿರಣ್ ಕಾಕಣಿಕೆ ಅಂತ ಹೇಳ್ರಿ. ಆ್ಯಕ್ಚುಲಿ ಅವ ಇವತ್ತಿಲ್ಲ ರೀ. ಅವ SG ಅಪ್ಪ ಅವ ಸ್ಕೂಲ್ ಗೇಮ್ಸ್ ಒಳಗೆ ಸೆಲೆಕ್ಟ್ ಆಗಿ ನ್ಯಾಷನಲ್ ಅವ ಮಧ್ಯಪ್ರದೇಶಿಗೆ ಈಗ ಅವ ಗೇಮ್ಸಿಗೆ ಆಡಕ್ಕೆ ಹೋಗ್ಯಾವ. ಸೊ ಅದೊಂದು ನಮ್ಮದು ವಿಷಯ ರೀ. ಅಷ್ಟೇ. ನಮ್ಮ ಹೆಸರು ಇದು ಅನಿಲ್ ಕುಮಾರ್. ಒಂದು 3 ವರ್ಷ ಆಯ್ತು ಅವ್ನಿಗೆ ಕರಾಟೆ ಹಚ್ಚಿ. ಪ್ರೇಮ್ ಸರು, ಅನಿಲ್ ಸರು ಎಲ್ಲ ಸಪೋರ್ಟ್ ಮಾಡ್ಯಾರ. ಲಾಸ್ಟ್ ಟೈಮ್ ಶಿವಮೊಗ್ಗ ಒಳಗೆ ಇಂಟರ್ನ್ಯಾಷನಲ್ ಇತ್ತು, ಅಲ್ಲಿ ಗೋಲ್ಡ್ ತಂದಾನ್ರಿ. ಆಮೇಲೆ ಬಾಂಬೆ ಒಳಗೆ ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತು. ಇದು ಇಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತು. ಪ್ರತಿಯೊಂದರೊಳಗೆ ಗೋಲ್ಡ್. ಇದು ಗ್ರ್ಯಾಂಡ್ ಫೈನಲ್ ಫಸ್ಟ್ ಹೊಡೆದಿದ್ರಿ. ಇದೆ ಭಾಳ ಖುಷಿ ಅನ್ನಿಸ್ತದೆ ರೀ. ಹಾಂ, ಖುಷಿ ಅನ್ನಿಸ್ತದೆ, ತುಂಬ ಖುಷಿ ಅನ್ನಿಸ್ತದೆ ರೀ. ಅವನ ಟಾರ್ಗೆಟ್ ಕರಾಟೆ ಕೋಚ್ ಆಗ್ಬೇಕಂತ ಐತೆ ಸರ್. ಆಮೇಲೆ ಒಲಿಂಪಿಕ್ಸ್ ಒಳಗೆ ಅದು ಇದು ಮಾಡಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕಂತ ಒಂದು ಐತಿ. ಅನಿಲ್ ಸರ್, ಪ್ರೇಮ್ ಸರ್ ಸಪೋರ್ಟ್ ಇದ್ದರೆ ಇದೇ ಥರ ಮುಂದುವರಿತಾನೆ ಸರ್. ಹಾಂ, ಪ್ರಕಾಶ್ ದಾರ್ಪಾಳ ಅಂತ ಸರ್. ನನ್ನ ಹೆಸರು ಸಮೃದ್ಧಿ ಅರ್ಜುನ್ ಕೋಟೆ. ನಮ್ಮ ಕೋಚ್ ಹೆಸರು ಅಕ್ಷಯ್ ಕುಮಾರ್ ಹಿರೇಮಠ್. ಖುಷಿ 3-4 ವರ್ಷ ಕರಾಟೆ. ಅದೇ 3-4 ವರ್ಷ. ಹಾಂ, ಕೋಚ್ ಸೆಂಟ್ ಜೋಸೆಫ್. 7th. ನಾ ಅರ್ಜುನ್ ಕೋಟೆ ಅಂದ್ರಿ. ನನ್ನ ಮಗಳಿಗೆ ಬರೀ ಜಸ್ಟ್ ಆತ್ಮರಕ್ಷಣೆ ಸಲುವಾಗಿ ಅಷ್ಟೇ ಕರಾಟೆ ಕಳಿಸ್ತಾ ಇದ್ದೆ. ಅದಕ್ಕೆಲ್ಲ ಈ ಮಟ್ಟಿಗೆ ಬೆಳಿಬೇಕಾದ್ರೆ ಅಕ್ಷಯ್ ಹಿರೇಮಠ ಅವ್ರದ್ದೇ ಶ್ರೇಯ. ನಮಗೆ ಮೊದಲೇ ಸ್ವಲ್ಪ ಆತ್ಮರಕ್ಷಣೆ ಸಲುವಾಗಿ ಅಷ್ಟೇ ಹೇಳ್ತಿದ್ದೆ. ಆದರೆ ಈ ಮಟ್ಟಿಗೆ ಬೆಳಗಲ್ಲ ಅಂದರೆ ಮುಂದೆ ನಾ ಎಲ್ಲ ಸಂಪೂರ್ಣ ಸಪೋರ್ಟ್ ಹಾಕಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೇನೆ. ಏನಾಗ್ತಾಳೆ ನೋಡೋಣ ಸರ್. ಆಕಿ ಭವಿಷ್ಯ ಆಕಿ ಕೈಲಿದೆ. ಇದ್ರೊಳಗೆ ಮುಂದುವರಿಲಿ ರೀ. ಶಿಕ್ಷಣದಾಗ ಮುಂದುವರಲಿ. ಆಕೆ ಫುಲ್ ಸಪೋರ್ಟ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಅರ್ಜುನ್ ಕೋಟ್ಯಾಳ್ ಅಂತ ರೀ. ಆಕೆ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಹಚ್ಚಿದ್ರಿ ನಾವು ಮೊದಲು. ಆಮೇಲೆ ಸರ್ ಆಕೆ ಚಲೋ ಮಾಡ್ತಾಳೆ. ಇದರ ಎಲ್ಲದಕ್ಕೂ ಕಾಂಪಿಟೇಷನ್ಗೆ ಶಿವಮೊಗ್ಗ, ತುಮಕೂರು ಎಲ್ಲ ಹೋಗಿ ಬಂದಳ್ರಿ. ಹಾಗಾಗಿ ಗೆದ್ದಳು, ನಾವು ಸಪೋರ್ಟ್ ಮಾಡೀವಿ ರೀ. ಅವ್ರು ಅಕ್ಷಯ್ ಸನ್ಸಾಯ್ದು ಭಾಳ ಸಪೋರ್ಟ್ ಅದ ರೀ. ಅಣ್ಣನಗತ್ತೆ ನಿಂತು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ಅವರಿಂದನೇ ಆಕೆ ಈ ಮಟ್ಟಿಗೆ ಬಂದಾಳ್ರಿ. ಸಂತೋಷ ಆಗ್ತದೆ ರೀ. ಎಲ್ಲರೂ ಮೊದಲು ಯಾಕೆ ಅಂದರೆ ನಮ್ಮದು ಒಂದು ಸ್ವಲ್ಪ ದೊಡ್ಡ ಕುಟುಂಬ ಇರೋದ್ರಿಂದ ಹೆಣ್ಮಕ್ಳಿಗೆ ಯಾಕೆ ಬೇಕಂತ ಕೇಳ್ತಿದ್ದೆ ರೀ. ಆದರೆ ಈಗ ಹಂಗೆಲ್ಲ ಗೆದ್ದು ಇವೆಲ್ಲ ಚಾಂಪಿಯನ್ಶಿಪ್ಪು ತೊಗೊಂಡು ಬರೋಣ, ಚಲೋ ಮಾಡ್ತಾಳೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಅಂಜನಾ ಕೋಟ್ಯಾಳ್. ನನ್ನ ಹೆಸರು ಅಕ್ಷಯ್ ಕುಮಾರ್ ಹಿರೇಮಠ ಅಂತ. ನಾವು ಪ್ರೆಸೆಂಟ್ಲಿ ವಿಜಯಪುರ ಒಳಗೆ 15 ಬ್ರಾಂಚಸ್ ನಡೆಸಾತೀವಿ ನಮ್ಮ ವಿಜಯಪುರ ಯೂತ್ ಮಾರ್ಷಲ್ ಆರ್ಟ್ಸ್ಲಿಂದ. ಈ ಸುಮಾರು ವರ್ಷಗಳಿಂದ ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲ ನ್ಯಾಷನಲ್ ಆಯಿತು, ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಒಳಗೆ ಪ್ಲೇಸ್ ಮಾಡ್ಕೋತೆ ಬಂದಾರ. ಅದೇ ರೀತಿ ಮೊನ್ನೆ ವಿಜಯಪುರ ಒಳಗೆ ಇಂಡೋರ್ ಸ್ಟೇಡಿಯಂ ಒಳಗೆ KBI 18th KBI ಅಂತ ನ್ಯಾಷನಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರು. ಪಟೇಲ್ ಸರ್ ಅಂತ ಆರ್ಗನೈಸ್ ಮಾಡಿದ್ರು. ಆ ಕಾಂಪಿಟೇಷನ್ ಒಳಗೆ ನಮಗೆ ಸುಮಾರು 100ಕಿಂತ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ರು ಸ್ಟೂಡೆಂಟ್ಸ್ಗಳು. ಅದರೊಳಗೆ ಅದೇ ರೀತಿ ಎಲ್ಲ ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗೈತಿ. ಸಿಲ್ವರ್, ಬ್ರಾನ್ಸ್, ಗೋಲ್ಡ್ ಅದೇ ರೀತಿ ಎಲ್ಲ ಥರ ಪ್ಲೇಸ್ಗಳಾಗ್ಯಾವು. ಅದೇ ರೀತಿ ನಮ್ಮ ಸಮೃದ್ಧಿ ಮತ್ತು ಅನೂಪ್ ಅಂತ ಇಬ್ಬರು ಸ್ಟೂಡೆಂಟ್ಗಳು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಹೊಡೆದಾರೆ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅಂತಂದ್ರೆ ಟೋಟಲ್ ಎಷ್ಟು ಮಂದಿ ಗೋಲ್ಡ್ ವಿನ್ನರ್ಸ್ ಆಗಿರ್ತಾರೆ, ಗೋಲ್ಡ್ ಒಳಗೆ ಪ್ಲೇಸ್ ಮಾಡಿರ್ತಾರೆ, ಅವ್ರದ್ದು ಎಲ್ಲರದ್ದು ಒಂದು ಸಪ್ರೇಟ್ ಕ್ಯಾಟಗರಿ ಮಾಡ್ಕೋತಾರೆ. ಆ ಸಪ್ರೇಟ್ ಕ್ಯಾಟಗರಿ ಒಳಗೆ ಅವ್ರದ್ದು ಮತ್ತು ಅದ್ರೊಳಗೆ ಫೈಟ್ ಮಾಡಿಸ್ತಾರೆ. ಆ ಫೈಟ್ ಒಳಗೆ ಫಸ್ಟ್ ಯಾರು ಬರ್ತಾರೆ ಅವರಿಗೆ ದೊಡ್ಡ ಟ್ರೋಫಿ ಮತ್ತು ಗ್ರ್ಯಾಂಡ್ ಚಾಂಪಿಯನ್ ಅಂತ ಹೇಳಿ ಅವರಿಗೆ ಅವಾರ್ಡ್ ಮಾಡ್ತಾರೆ. ಇದೇ ರೀತಿ ನಮ್ಮ 15 ಬ್ರಾಂಚಸ್ ಒಳಗೆ
ಎಲ್ಲ ಟೀಚರ್ಸ್ಗಳು ತಮ್ಮ ಸಪೋರ್ಟ್ಲಿಂದ ನಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಮತ್ತು ಇವ್ರ ಪೇರೆಂಟ್ಸ್ಗಳು ಆಯಿತು, ಪೇರೆಂಟ್ಸ್ಗಳು ನಮ್ಮ ಭಾಳ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ನಮ್ಮ ಚೀಫ್ ಇನ್ಸ್ಟ್ರಕ್ಟರ್ ಪ್ರೇಮಾನಂದ ನಾಗರೇಶಿ ಅಂತ ಅವರು ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರು. ಟೋಟಲ್ ಪೇರೆಂಟ್ಸ್ ಆಯಿತು, ನಮ್ಮ ಇನ್ಸ್ಟ್ರಕ್ಟರ್ ಸ್ಟಾಫ್ ಆಯಿತು, ಎಲ್ಲ ಕೂಡ ನಮ್ಮ ಸಪೋರ್ಟ್ ಮಾಡಿದಲ್ಲೇ ನಾವು ಒಂದು ರೇಂಜಿಗೆ ಬೆಳೆದೀವಿ. ಇದೇ ರೀತಿ ಇವ್ರು ಇಬ್ಬರೇ ಅಲ್ಲ, ಇನ್ನು ವಿಜಯಪುರ ಒಳಗೆ ಇಂಥ ಹೊಸ ಪ್ರತಿಭೆಗಳು ಹೊರಗೆ ಬರಲಿ ಮತ್ತು ಅವರು ಇದೇ ರೀತಿ ತಮ್ಮ ಪೇರೆಂಟ್ಸ್ಗಳನ್ನ ತಮ್ಮ ಇನ್ಸ್ಟ್ರಕ್ಟರ್ಗಳನ್ನ ಪ್ರೌಡ್ ಇದು ಮಾಡಲಿ, ನಮ್ಮ ವಿಜಯಪುರ ಒಂದು ಹೆಸರು ತರಲಿ ಅಂತ ಹೇಳಿ ನಾನು ಕೇಳ್ಕೊತೀವಿ ಸರ್. ಮಸ್ತ್ ನಮಗೆ ಭಾಳ ಪ್ರೌಡ್ ಫೀಲ್ ಆಗ್ತೈತಿ. ಯಾಕಂದ್ರೆ ಒಂದು ವಿಜಯಪುರ ಅಂತಂದ್ರೆ ಮೊದಲು ಸ್ಪೋರ್ಟ್ಸಿಗೆ ಭಾಳ ವ್ಯಾಲ್ಯೂ ಕೊಡ್ತಿದ್ದಿಲ್ಲ. ಈಗ ಸಣ್ಣ ಕ್ರಮೇಣವಾಗಿ ಇದನ್ನು ಜಾಸ್ತಿ ಮಾಡ್ಕೊಂಡು ಬಂದಾರ. ಯಾಕೆ ಇದರ ಅವೇರ್ನೆಸ್ ಎಲ್ಲ ಪೇರೆಂಟ್ಸ್ಗಳಿಗೂ ಮುಟ್ಟಬೇಕು. ಎಲ್ಲ ತಮ್ಮ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಹೊರಗೆ ತರಬೇಕು. ಹೊರಗೆ ತಂದು ಅವ್ರಿಗೆ ಒಂದು ಇಂಥ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಆಯಿತು ಇದರಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ಸ್ಪೋರ್ಟ್ಸ್ ಅಂತಂದ್ರೆ ಬರೀ ಮನೆಗೆ ಆಡೋದು ಹೊರಗೆ ಆಡೋದು ಇಷ್ಟೇ ಇಲ್ಲ, ಇದನ್ನು ಹೊರಗೆ ತರಬೇಕು. ಅವ್ರು ತಮ್ಮ ಒಳಗೆ ಇದ್ದಿದ್ದ ಪ್ರತಿಭೆಯನ್ನು ಹೊರಗೆ ತರಬೇಕು, ಈ ಜಗತ್ತಿಗೆಲ್ಲ ಗುರ್ತಾಗಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ಸ್. Change. Left leg. 1, 2. Right hand. Front chop. Open your hands. Open. Right hand. Front chop. 1. Front. Right hand. 2, 3, 4, 5. Left side. 1, 2, 3, 4, 5. और भी लेटेस्ट खबरें देखने के लिए जुड़े रहिए FM एक्सप्रेस न्यूज़ के साथ और हमारे चैनल को सब्सक्राइब करना और साथ ही बेल आइकन को दबाना ना भूलें ताकि हमारी हर एक लेटेस्ट नोटिफिकेशन आप तक पहुंचती रहे। FM एक्सप्रेस न्यूज़, आपकी आवाज़ हमारी पहुंच।